ಅವಾಗ ಇದ್ದಿದ್ದು ಕಮಿಟ್ಮೆಂಟ್ ಇವಾಗ ಬಂದರೆ ನಾವು ಉದ್ಧಾರ ಆಗ್ತೀವಿ, ಬಟ್ ಬರ್ತಿಲ್ಲ. ಗುಡ್ ಮಾರ್ನಿಂಗ್. ಚಪ್ಪಲಿಗಳು ಯಾವ ಹುಡುಗಿರು ಚಪ್ಪಲಿ ಕೊಡ್ರ, ವಾಶ್ರೂಮ್ಗೆ ಆಗೋ ಚಪ್ಪಲಿ. ವಾಶ್ರೂಮ್ಗೆ ಬೇರೆ ಚಪ್ಪಲಿ ಯೂಸ್ ಮಾಡ್ತೀರ ಅಂದರೆ ನಿಮ್ಮ ಹತ್ರ ಜಾಸ್ತಿ ದುಡ್ಡು ಇದೆ ಅಂದ್ಕೊಂಡ್ರೆ ತಪ್ಪಾಗುತ್ತೆ. ಅದೇ ದುಡ್ಡಿಲ್ಲ ಅಂತ ಈಸ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ಬೆಳಗ್ಗೆನೇ ಬೈಕ್ ಎತ್ಕೊಂಡು ಆರಾಮಾಗಿ ಹೋಗ್ಬೋದು ಅಂದ್ಕೊಂಡೆ, ಬಟ್ ಚಳಿ ಹಿಂದೆಯಿಂದ ಗುಮ್ತೈತೆ. ಇನ್ನೊಂದು ಬೇರೆ ನಮ್ಮ ರೋಡ್ಗಳು ಬೇರೆ ಎಕ್ಸಲೆಂಟ್ ಇದೆ ಸಾಧ್ಲಿವು, ಇದು ಹೇಳೋಕ್ಕೆ ಅವಶ್ಯಕತೆ ಇಲ್ಲ. ಬೈಕಲ್ಲಿ ಪೆಟ್ರೋಲ್ ಯಾವಾಗ ಆಗುತ್ತೋ ಗೊತ್ತಿಲ್ಲ. ಹೋಗ್ತಾ ಇದ್ದೀನಿ ಮುಂದಕ್ಕೆ. ಟಾಟಾ ಗುಡ್ ಬೈ. ವಾತಾವರಣ ಎಷ್ಟು ಚೆನ್ನಾಗಿದೆಲ್ಲ, ಆ ಕಡೆ ಈ ಕಡೆ ಪರಿಸರ, ಮಧ್ಯದಲ್ಲಿ ರೋಡು ಚೆನ್ನಾಗೈತೆ. ಇಂಥ ಪ್ಲೇಸ್ಗಳು ಆರಾಮಾಗಿ ಬೆಳಗ್ಗೆ ಒಂದು ರೋಡ್ ಬಂದರೆ ಸ್ವರ್ಗನೇ. ಎಷ್ಟು ತಣ್ಣಗೈತೆ ಗೊತ್ತಾ, ಚಳಿ ಎಲ್ಲ ತಣ್ಣಗೈತೆ, ವಾತಾವರಣ ಚೆನ್ನಾಗಿದೆ. ಇವಾಗ ಬೆಳಿಗ್ಗೆ 6 ಗಂಟೆಗೆ ಹೇಳೋಕ್ಕೆ ಎಷ್ಟು ಕಷ್ಟಪಡ್ತೀವೋ, ಬಟ್ ನಾವು ಒಂದು 4-5 ವರ್ಷ ಹಿಂದೆ ಹೋದರೆ ನಮ್ಮದು ಏನು ಕಮಿಟ್ಮೆಂಟ್ ಅಂದರೆ ಒಂದು 4-5 ಜನ ಇರ್ತಾಯಿದ್ವಿ. ನಾನು, ರವಿ, ಬಾಲಾಜಿ ಅಂತ ಒಂದು 4-5 ಜನ ಇರ್ತಾಯಿದ್ವಿ, ಸುದೀಪ್ ಅಂತ. ಸೊ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ 5 ಗಂಟೆ ಅಂದರೆ 5 ಗಂಟೆಗೆ, 4 ಗಂಟೆ ಅಂದರೆ 4 ಗಂಟೆಗೆ, ಎಷ್ಟು ಗಂಟೆ ಅಂದರೆ ಅಷ್ಟು ಗಂಟೆಗೆ ಎದ್ದುಬಿಟ್ಟು ವಾಕಿಂಗ್ ಹೊರಟೋಗ್ತಾಯಿದ್ವಿ. ರನ್ನಿಂಗ್ ಮಾಡೋದು ಏನು, ಎಕ್ಸಸೈಸಸ್ ಏನು, ಲೇಜಿ ಇರ್ತಾರಿಲ್ಲ. ಇವಾಗ 6 ಗಂಟೆ ಆದರೂ ಎದ್ದೇಳೋಕ್ಕೆ ನಮಗೆ ಕಷ್ಟ, ಹಂಗಾಗೋಗಿದೆ ಜೀವನ. ಸೊ ಲೇಜಿ, ಕಮಿಟ್ಮೆಂಟ್ ಇಲ್ಲ. ಅವಾಗ ಇದ್ದಿದ್ದು ಕಮಿಟ್ಮೆಂಟು ಇವಾಗಿಲ್ಲ ನಮಗೆ. ನಾನು ಹೇಳ್ತಿದ್ದೀನಲ್ಲ, ಕಮಿಟ್ಮೆಂಟ್ ಇರಬೇಕು. ಅವಾಗ ಇದ್ದಿದ್ದು ಕಮಿಟ್ಮೆಂಟ್ ಇವಾಗ ಬಂದರೆ ನಾವು ಉದ್ಧಾರ ಆಗ್ತೀವಿ, ಬಟ್ ಬರ್ತಿಲ್ಲ. ಒಂದು ಹೊಸ ಕೆರೆನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಇದು ಸೊ ಬೋತ್ ಸೈಡ್ ಇರುತ್ತೆ. ಸೊ ಇದ್ರ ಹೆಸ್ರೇನು ಗೊತ್ತಾ, ಲಂಜಶೆರು. ಸೊ ತೆಲುಗಲ್ಲೇ ಕರೀತಾರೆ ಇದನ್ನು, ಕನ್ನಡದಲ್ಲಿ ಕರೆಯಲ್ಲ. ಲಂಜಶೆರು ಅಂತ ಕರೀತಾರೆ, ಬಟ್ ನೋಡೋಕೆ ಮಾತ್ರ ಚೆನ್ನಾಗಿದೆ. ಹಕ್ಕಿಗಳು ಶಬ್ದ ಕೇಳಿಸ್ಕೊಳ್ರಿ, ಕಿರಿಸ್ತಾ ಇರ್ತೀವಿ.